ಸ್ನೇಹಿತರೆ, ಆಗಷ್ಟೇ ಭೂಮಿಗೆ ಬಂದಿದ್ದ ಆ ಮಗುವನ್ನು ಅಪ್ಪಿ ಮುದ್ದಾಡುವ ಬದಲು ಆ ತಾಯಿ ಕಸದ ತೊಟ್ಟಿಗೆ ಎಸೆದಿದ್ದಳು. ಈ ಲೋಕದ ಬೆಳಕು ತೋರಿಸಿದ ತಾಯಿಗೆ ಆ ಮಗುವಿಗೆ ಭವಿಷ್ಯದ ದಾರಿ ತೋರಿಸುವ ಶಕ್ತಿ ಇರಲಿಲ್ಲ. ಆದರೆ ವಿಧಿಲಿಖಿತ ಬೇರೆಯೇ ಇತ್ತು. ಎತ್ತಾಗೆಗೆ ಬೇಡವಾದ ಆ ಮಗು ಮುಂದೆ ಇಡೀ ವಿಶ್ವವೇ ಕೊಂಡಾಡುವಂತೆ ಬೆಳೆಯಿತು. ಸ್ನೇಹಿತರೆ, ಇದು ಯಾವುದೋ ಸಿನಿಮಾ ಕಥೆಯಲ್ಲ. ದುರಾದೃಷ್ಟದ ಬಾಗಿಲನ್ನು ಒದ್ದು ಕ್ರಿಕೆಟ್ ಲೋಕದಲ್ಲಿ ಮಿಂಚಿನಂತೆ ಪ್ರಕಾಶಿಸಿದ ಲೀಸಾ ಸಾತ್ಲೇಕರ್ ಯಶೋಗಾಥೆಯಾಗಿದೆ. ಸ್ನೇಹಿತರೆ, ಆಸ್ಟ್ರೇಲಿಯಾ ಕ್ರಿಕೆಟ್ ತಂಡದಲ್ಲಿ ಆಲ್ರೌಂಡರ್ ಆಗಿ ಮಿಂಚಿ ಹಲವು ದಾಖಲೆಗಳನ್ನು ಬರೆದು ಆಸೀಸ್ ತಂಡದ ನಾಯಕತ್ವ ವಹಿಸಿದ್ದ ಹಾಗೂ 4 ಬಾರಿ ವಿಶ್ವಕಪ್ ಗೆದ್ದ ಸಾಧಕಿ ಲೀಸಾ ಸಾತ್ಲೇಕರ್ ಜನಿಸಿದ್ದು ಭಾರತದ ಪುಣೆಯಲ್ಲಿ ಅನ್ನುವುದು ವಿಚಿತ್ರ ಅನಿಸಿದರೂ ಸತ್ಯವಾಗಿದೆ. ಸ್ನೇಹಿತರೆ, 1979ರ ಆಗಸ್ಟ್ 13ರಂದು ಪುಣೆಯ ಯಾವುದೋ ಮೂಲೆಯಲ್ಲಿ ಹೆಣ್ಣು ಮಗಳೊಬ್ಬಳು ಮಗುವೊಂದನ್ನ ಜನ್ಮವನ್ನ ನೀಡಿದ್ದಳು. ಆದರೆ ಪರಿಸ್ಥಿತಿಯ ಒತ್ತಡವೋ ಆ ಮಗುವಿನ ಹಣೆಬರಹದ ಪ್ರಭಾವವೋ ಏನೋ, ಕೆಲವೇ ಕ್ಷಣಗಳ ಹಿಂದೆ ತಾಯಿ ಪಟ್ಟಕ್ಕೇರಿದ ಆ ಹೆಣ್ಣು ಈ ಮಗುವನ್ನ ಕಸದ ತೊಟ್ಟಿಯಲ್ಲಿ ಇಟ್ಟು ತನ್ನ ತಾಯ್ತನ ಕೆರಗರಿದ ಶಾಪಕ್ಕೆ ನೊಂದು ಅಲ್ಲಿಂದ ನಡೆದಿದ್ದಳು. ಆದರೆ ಆಕೆ ಮಾಡಿದ ಒಂದು ಒಳ್ಳೆಯ ಕೆಲಸವೆಂದರೆ ಮಗುವನ್ನ ಅನಾಥಾಶ್ರಮದ ಬಳಿ ಬಿಟ್ಟು ಹೋಗಿದ್ದು. ಹೀಗೆ ಈ ಮಗು ಪುಣೆಯ ಶ್ರೀವಾಸ್ತವ ಅನಾಥಾಶ್ರಮ ಸೇರಿತ್ತು. ಅಳು ಕೇಳಿ ಬಂದ ಅಲ್ಲಿನ ಮ್ಯಾನೇಜರ್ ಮಗುವನ್ನೆತ್ತಿಕೊಂಡು ಆಶ್ರಮ ಸೇರಿದ್ದರು. ಅಲ್ಲಿ ಆ ಹೆಣ್ಣು ಮಗುವಿಗೆ ನಾಮಕರಣವೂ ಆಗಿತ್ತು. ಮ್ಯಾನೇಜರ್ ಅಂದು ಆಕೆಗೆ ಇಟ್ಟ ಹೆಸರು ಲೈಲಾ. ಸ್ನೇಹಿತರೆ, ಇನ್ನು ಸರಿಯಾದ ಸಮಯಕ್ಕೆ ಎಲ್ಲವೂ ಕೂಡಿ ಬಂದಾಗಲೇ ಉತ್ತಮವಾದದ್ದು ಏನೋ ಆಗುತ್ತದೆ ಎನ್ನುವಂತೆ ಇದೇ ಸಮಯದಲ್ಲಿ ಡಾಕ್ಟರ್ ಹರೇನ್ ಮತ್ತು ಸ್ಯೂ ಸಾತ್ಲೇಕರ್ ಎಂಬ ದಂಪತಿ ಮಗುವೊಂದನ್ನ ದತ್ತು ಪಡೆಯಲು ಮುಂದಾಗಿದ್ದರು. ಆದರೆ ಹೆಣ್ಣು ಮಗುವೊಂದನ್ನ ದತ್ತು ಪಡೆದಿದ್ದ ಈ ದಂಪತಿಯು ಗಂಡು ಮಗುವನ್ನ ತಮ್ಮ ಕುಟುಂಬಕ್ಕೆ ಸೇರಿಸಬೇಕೆಂದು ಬಯಸಿದ್ದರು. ನೀನು ಅಮೆರಿಕಾಗೆ ತೆರಳಬೇಕು ಎನ್ನುವ ಮೊದಲು ಈ ದಂಪತಿ ಪುಣೆಯ ಶ್ರೀವಾಸ್ತವ ಅನಾಥಾಶ್ರಮಕ್ಕೆ ಬಂದಿದ್ದರು. ಗಂಡು ಮಗುವೊಂದನ್ನ ಹುಡುಕಿಕೊಂಡು ಬಂದಿದ್ದ ದಂಪತಿಗೆ ಈ 3 ವಾರದ ಹೆಣ್ಣು ಮಗುವನ್ನು ಕಂಡಾಗ ಏನನಿಸಿತೋ ಗೊತ್ತಿಲ್ಲ, ವಿಶಿಷ್ಟ ಬಂಧನವೊಂದು ಸುತ್ತು ಹಾಕಿಕೊಂಡಿತು. ಲೈಲಾಳನ್ನ ದತ್ತು ಪಡೆದ ಅವರು ಆಕೆಯನ್ನ ಕರೆದುಕೊಂಡು ಅಮೆರಿಕಾಗೆ ತೆರಳಿದರು. ಹೀಗೆ ಲೈಲಾ ಲೀಸಾ ಸಾತ್ಲೇಕರ್ ಆದರು. ಸ್ನೇಹಿತರೆ, ಅಮೆರಿಕಾದಿಂದ ಕೀನ್ಯಾಗೆ ತೆರಳಿದ ಲೀಸಾ ತಂದೆ ತಾಯಿಯು ಅಲ್ಲಿಂದ ಆಸ್ಟ್ರೇಲಿಯಾಗೆ ತೆರಳಿದರು. ಆಗ ಲೀಸಾಗೆ ಇನ್ನು 4ರ ಹರೆಯ. ಕಾಂಗರೂ ನಾಡಿನ ಪೌರತ್ವವನ್ನ ಪಡೆಯುವ ಉದ್ದೇಶದಿಂದ ಅಲ್ಲಿ ನೆಲೆಸುವ ನಿರ್ಧಾರವನ್ನ ಮಾಡಿದರು. ಭಾರತೀಯ ತಂದೆ ಡಾಕ್ಟರ್ ಹರೇನ್ ಮತ್ತು ಇಂಗ್ಲಿಷ್ ತಾಯಿ ಸ್ಯೂ ಸಾತ್ಲೇಕರ್ ಮಗಳು ಲೀಸಾ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ತನ್ನ ಬಾಲ್ಯವನ್ನ ಕಳೆದರು. ತಂದೆಯಿಂದಲೇ ಮನೆಯಂಗಳದಲ್ಲಿ ಲೀಸಾಗೆ ಮೊದಲ ಕ್ರಿಕೆಟ್ನ ಪರಿಚಯವಾಗಿತ್ತು. ಸ್ಥಳೀಯ ಬೀದಿಯ ಹುಡುಗರೊಂದಿಗೆ ಆಡಲು ಆರಂಭಿಸಿದ ಲೀಸಾ ಬಳಿಕ ವೆಸ್ಟ್ ಪೆನ್ನೆಂಟ್ ಹಿಲ್ಸ್ ಚೆರ್ರಿ ಬ್ರೂಕ್ ಕ್ರಿಕೆಟ್ ಕ್ಲಬ್ ಸೇರಿ ತನ್ನ ಆಟವನ್ನ ಇನ್ನಷ್ಟು ಉನ್ನತಕ್ಕೆ ಕೊಂಡೊಯ್ದರು. ಸ್ನೇಹಿತರೆ, ನ್ಯೂ ಸೌತ್ ವೇಲ್ಸ್ ಪರವಾಗಿ ಆಡುತ್ತಿದ್ದ ಲೀಸಾ ಅವರು 2001ರ ಜೂನ್ 29ರಂದು ಆಸ್ಟ್ರೇಲಿಯಾ ರಾಷ್ಟ್ರೀಯ ವನಿತೆಯರ ತಂಡಕ್ಕೆ ಪಾದಾರ್ಪಣೆಯನ್ನ ಮಾಡಿದರು. ಆಸೀಸ್ ಪರವಾಗಿ 3 ಮಾದರಿಯಲ್ಲಿ 187 ಪಂದ್ಯವಾಡಿರುವ ಲೀಸಾ ಅವರು ಒಟ್ಟು 3013 ರನ್ಗಳನ್ನ ಗಳಿಸಿದ್ದಾರೆ. ಅಲ್ಲದೆ 229 ವಿಕೆಟ್ಗಳನ್ನ ಸಹ ಪಡೆದಿದ್ದಾರೆ. ಇನ್ನು ವನಿತೆಯರ ಕ್ರಿಕೆಟ್ನಲ್ಲಿ 1000 ರನ್ ಮತ್ತು 100 ವಿಕೆಟ್ಗಳನ್ನ ಪಡೆದ ಸಾಧನೆಯನ್ನ ಮಾಡಿದ್ದಾರೆ. 2005 ಮತ್ತು 2013ರ ಏಕದಿನ ವಿಶ್ವಕಪ್, 2010 ಮತ್ತು 2012ರ T20 ವಿಶ್ವಕಪ್ ಗೆದ್ದ ತಂಡದಲ್ಲಿ ಲೀಸಾ ಸಾತ್ಲೇಕರ್ ಆಸ್ಟ್ರೇಲಿಯಾ ಮತ್ತು ಐಸಿಸಿ ಹಾಲ್ ಆಫ್ ಫೇಮ್ ಗೆದ್ದ ಅಪರೂಪದ ಸಾಧಕಿಯಾಗಿದ್ದಾರೆ. ಸ್ನೇಹಿತರೆ, ಅದೃಷ್ಟದ ಬಲದಿಂದ ಕಸದ ತೊಟ್ಟಿಯಿಂದ ಉತ್ತಮ ಬದುಕು ಸಿಕ್ಕರೆ ನಂತರದ ಸಾಧನೆಗೆ ಲೀಸಾ ಅವರ ಕಠಿಣ ಪರಿಶ್ರಮವೇ ಕಾರಣವಾಗಿದೆ. ನನಗೆ ಜೀವನ ಕೊಟ್ಟ ಪೋಷಕರು ಇರುವಾಗ ನಾನೇಕೆ ನಿಜವಾದ ತಂದೆ ತಾಯಿಯನ್ನ ಹುಡುಕಬೇಕು ಎನ್ನುವ ಲೀಸಾ ಅವರ ಜೀವನ ಕಥೆಯು ಯಾವ ಸಿನಿಮಾಗೆ ಕಡಿಮೆ ಇಲ್ಲ ಎನ್ನಬಹುದು. ಸ್ನೇಹಿತರೆ, ಕ್ರಿಕೆಟ್ನ ಇಂತಹುದೇ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.